ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಪಿ ಕನ್ನಡ ವ್ಲಾಗ್ಸ್. ಸೊ ನಾನು ವ್ಲಾಗ್ನ ಹತ್ತಿರ 4 ಡೇಸ್ ಏನೋ 5 ಡೇಸ್ ಆಯಿತು ವ್ಲಾಗ್ ಮಾಡಿಲ್ಲ. ವ್ಲಾಗ್ ಯಾಕೆ ಮಾಡಿಲ್ಲ ಅಂದರೆ ಸ್ವಲ್ಪ ಹುಷಾರಿರಲಿಲ್ಲ. 2 ದಿನ ಹುಷಾರಿರಲಿಲ್ಲ. ಆ್ಯಂಡ್ 2 ದಿನ ನಾನು ಕಂಟೆಂಟ್ ಅಂದರೆ ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ಒಂದು ಮೀಶೋ ಹಾಲ್ ವೀಡಿಯೋಸ್ ಮಾಡಿದೆ. ಅದಾದಮೇಲೆ ಇನ್ನೊಂದು ಮೀಶೋ ಹಾಲ್ ವೀಡಿಯೋ ಮಾಡೋಣ ಅಂಥೇಳಿ ವ್ಲಾಗ್ ಏನು ಮಾಡಲಿಲ್ಲ. ಅದಾದಮೇಲೆ ನನಗೆ 2 ಡೇಸ್ ಸ್ವಲ್ಪ ಹುಷಾರಿರದೇ ಇರೋದ್ರಿಂದ ವ್ಲಾಗ್ ಕಂಟಿನ್ಯೂ ಆಗಿಲ್ಲ. ಆ್ಯಂಡ್ ಇವತ್ತಿಂದ ನನ್ನ ವ್ಲಾಗ್ ಡೈಲಿ ಬರುತ್ತೆ. ಒಂದೊಂದು ದಿನ ಮಧ್ಯದಲ್ಲಿ ಇದಾಗ್ಬೋದು, ಬಟ್ ಡೈಲಿ ವ್ಲಾಗ್ಸ್ನ ಮಾಡ್ತೀನಿ. ನನಗೆ ಹುಷಾರಿಲ್ಲದೆ ಇರೋದಕ್ಕೆ ನಮ್ಮ ಮಮ್ಮಿನೇ ಪಾಪ ನಿನ್ನೆ ಪಾತ್ರೆ ಎಲ್ಲ ವಾಶ್ ಮಾಡಿ ಕಸ ಹೊಡೆದು ನೆಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಸ್ವಲ್ಪ ಈಗ 4 ಡೇಸ್ ಆಯಿತು ಬಟ್ಟೆ ಒಗೆದಿರಲಿಲ್ಲ. ಸ್ವಲ್ಪ ಬಟ್ಟೆ ಕೆಲಸ ಇದೆ. ಆಮೇಲೆ ಒಂದು ಸ್ವಲ್ಪ ಹೊರಗಡೆ ಹಾಸ್ಪಿಟಲಿಗೆ ಹೋಗೋದಿದೆ, ಅದು ಒಂದು ಮಾಡಬೇಕು ಅಷ್ಟೇ. ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ. ದಯವಿಟ್ಟು ಈ ವ್ಲಾಗ್ನ ಎಂಡ್ ತನಕ ನೋಡಿ. ನಿಮಗೆ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ವಾಕ್ ಕೂಡ ಹೋಗಿ ಬಂದಿದ್ದೀನಿ. ಈಗ ಫಸ್ಟು ಹೊಟ್ಟೆ ಹಸಿವಾಗ್ತಿದೆ. ಏನಾದರೂ ತಿಂದು ಸ್ವಲ್ಪ ಟ್ಯಾಬ್ಲೆಟ್ ತೊಗೋಬೇಕು. ಏನಾದರೂ ತಿಂದುಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಿನ್ನೆ ಮಾಡಿದ್ದು ರೊಟ್ಟಿ ಆ್ಯಂಡ್ ಪಲ್ಯ ಇತ್ತು, ಅದನ್ನೇ ಬಿಸಿ ಮಾಡಿಕೊಂಡು ಇವಾಗ ತಿಂತಾಯಿದ್ದೀನಿ. ತಿಂದುಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ನನಗಂತೂ ಯಾವಾಗ ಟೀ ಬೇಕಂದರೆ ಟಿಫಿನ್ ಮಾಡಿ ಅದಾದಮೇಲೆ ಟೀ ಬೇಕೇ ಬೇಕು. ಟೀ ಇಲ್ಲಾಂದ್ರೇ ತಲೆನೇ ಓಡಲ್ಲ. ಸ್ವಲ್ಪ ಕೆಲಸ ಜಾಸ್ತಿ ಇದೆ ಇವತ್ತು, ಹಾಗಾಗಿ ಸ್ವಲ್ಪ ಟೀಗೆ ಕುಟ್ಕೊಂಡು ಊಟ ಮಾಡಿದೆ. ಇವಾಗ ಸ್ವಲ್ಪ ಟೀ ಕುಡ್ದು ಸೊ ಇವಾಗ ಹಗ್ಗ ಬೇಕಂತೇಳಿ ರಂಜಿತಾ ನಮ್ಮ ರೂಮಿನ ಅಟ್ಟದ ಮೇಲೆ ಬಾಹುಬಲಿ ಧೀರ ಹಾಂ ಬಿದ್ದಿವಾ ಮತ್ತೆ ಏನಾಗಲ್ತ ಎಲ್ಲರ ಹತ್ತು ಕಾಲನ್ನೆಲ್ಲ ಇಕ್ತೀನಿ ಟ್ರೈ ಮತ್ ನನ್ನ ಮೇಲೆ ಬಿದ್ದೀವ ತಾಯಿ ತಡೆ ಅದ್ರ ಮೇಲೆ ಇಟ್ಕ. ಒಟ್ಟು ಮ್ಯಾಲ ಅಲ್ಲೇ ಐತಂತ ನಾವು ಒಳಗಡೆ ಹತ್ಬೇಕು. ನೀನು ಅಲ್ಲಿ ನೆಲ್ಲಿ ಇಲ್ಲ, ಒಳಗಡೆನ ಹತ್ಬೇಕು. ಹತ್ತಿದ್ರ ಓ ಬ್ರಿಲಿಯಂಟ್ ಬಿಡೆ ನೀನು. ಈಗ ಇದು ಶೆಲ್ಫ್ ಮೇಲೆ ಹತ್ತಿ ಹೋಗ್ಯೋದಿಲ್ಲ ಈಗ ಹಂಗ ಚಲೋ. ಹುಷಾರೇ ಧೀರ ಮತ್ ಚಪಾತಿ ಮಾಡ್ಬೇಡ. ಹುಷಾರವಾ. ಏನದು ಆ ಕಡೆನೇ ಇದೆ, ಮತ್ತೆ ಕೆಳಗೆ ಬಸಿಬೇಡ. ಮತ್ತೆ ಕ್ಲೀನ್ ಮಾಡಾಕ ಕರೆಕ್ಟಾಗಿ ಸರ್ಚಿಂಗ್ ಆಪರೇಷನ್ ಶುರು ಮಾಡು. ಬ್ರಿಲಿಯಂಟ್ ಬಿಡೆ. ಹುಡುಕ್ಬೇಕು. ನೋಡದು ಸಿಂಬಿ ಹಗ್ಗದ ಸಿಂಬಿ ತರ ಏನಾಯ್ತಂತಪ್ಪ, ಭಾಳ ಐತಂತ ನೋಡು. ಯಾರ್ಯಾರ ಮನೇಲಿ ಈ ಥರ ಸ್ಟೋರೇಜ್ ರೂಮ್ ಮಾಡ್ಕೊಂಡ್ರೆ ಕಮೆಂಟ್ ಮಾಡಿರಿ. ಸಿಕ್ತಾ ಒಟ್ಟು ಇಲ್ಲೇ ರೂಮಿನೊಳಗೆ ಐತೆ ಅಂತ ನೋಡು. ಸಿಕ್ಕರೆ ಒಳ್ಳೆ. ಬಟ್ಟೆ ತುಂಬ ಇದೆ ಅದಕ್ಕೆ. ಅಲ್ಲಿ ಫಸ್ಟಿಂದ ನೋಡ್ಕೊಂತ ಬಾರಿ. ಇಲ್ಲ ಇವ್ರೆಲ್ಲಿ ಇಡೋದು ಒಂದ್ ಕಡೆ ಹೇಳೋದು ಒಂದ್ ಕಡೆ ಐತೆ. ಪಲ್ಲಿ ಹಗ್ಗ ಸಿಗ್ಲಿಲ್ಲ, ಪಲ್ಲಿ ಹೇಳಿದ್ ಬಾ. ಏನ್ ಮಾಡಕ್ಕಾಗಲ್ಲ. ಯಾವ್ದ್ರ ಕವರ್ ಒಳಗೆ ಏನ್ರ ಐತೆ ನೋಡ್ಬೇಕಿತ್ತು. ಇದ್ರಾಗಿಲ್ಲಲ್ಲ. ನೋಡಿ ಅದು ಗೊತ್ತಾಗ್ಬಿಡ್ತದೆ ಬಿಡ. ಅದ್ರಾಗಿಲ್ಲ.
ನೋಡೋದ್ರಲ್ಲಿ ಇಲ್ಲ ಏನದ ಹೋಗ್ಲಿ ಬಿಡುವ. ಆಪರೇಷನ್ ಆ ಕಡೆ ನೋಡು, ಅಲ್ಲಿ ರೂಟ್ ಐತೆ ಹೋಗಕ್ಕ. ರೂಟ್ ಇದೇನು ಕಿಂಡೆ ರೂಟ್ ಥೂನಿನ್ನ ತಗ ಬಾಯ ಕೆಳಗ. ಎಲ್ಲಿತ್ತು ಟಚ್ ಮಾಡಿದೆ? ಇಲ್ಲ, ಪುಣ್ಯ ಟಚ್ ಮಾಡಿಲ್ ಬಾ. ಇದು ನನ್ನ ಎದುರಿಸದಲ್ಲ, ಐಕಿನ ಹೆದರ್ತಾಳ. ನಾನೆಲ್ಲ ಮೈ ಮೇಲೆ ಬಿತ್ತು ಅನ್ಕಂಡೆ. ಅಪ್ಪಾ ಎಷ್ಟತಿ ಈ ವಿಡಿಯೋದಲ್ಲಿ ಮೊನ್ನೆನೂ ಹಂಗೆ ಆಯ್ತು ನನಗೆ. ಫೋಟೋದಿಂದ ಇದು ಇದೆ. ಹಾ ಹೋಗೈತಪ್ಪ, ಅಲ್ಲೇ ಐತದ. ಹಿಂಗೆ ಜಂಪ್ ಮಾಡು. ಅಲ್ಲೇ ನಾವು ಹೋಗ್ಕನಿ. ನಾನು ಅಲ್ಲಿಂದ ಹಾರಿದ್ದೆ. ಫಸ್ಟ್ ಕಾಲು ಒಂಚೂರು ಇಲ್ಲೇ ಬಿಡ್ಬೇಕು, ಆಮೇಲೆ ಹಿಂಗೆ ಇಳಿಬೇಕು ಅಷ್ಟ. ಫಸ್ಟ್ ಕುತ್ಕೊಂಡು ಕಾಲು ಬಿಡು ಕೆಳಗಡೆ. ಅದು ಇಲ್ಲೆಲ್ಲಿ ಬರ್ಬೇಕು ಬಾರೆ, ಅಲ್ಲಿ ಬರಲ್ ಬಾರೆ. ಅದು ಬಂದ್ರೆ ಹಂಗೆ ಹೋಗತಿ ಸೈಡ್ಗೆ. ಹಾ ಹಂಗೆ ಕಾಲು ಇಟ್ಟು ಜಂಪ್ ಮಾಡು. ಆಗಲ್ಲ, ನಾನು ಜೋಗ್ರಲ್ಲಿ ಜಂಪ್ ಮಾಡೀನಿ ಒಂದ್ಸತಿ. ಹತ್ತಿದ್ದಾನ ಅವಾಗ ನೀರಲ್ಲಿ ಕುತ್ಕೊಂಡು ಹೆಂಗ್ ಜಂಪ್ ಮಾಡ್ಲಾ? ಎದ್ದಾಳ್ತಾನೆ ಬಾರಿ ಅವನ. ಜಂಪ್ ಮಾಡು. ಅಯ್ಯೋ ಅಷ್ಟು ಹೈಟ್ ಇದೆ, ತಗೊಳ್ಳೆ ಜಂಪ್ ಮಾಡಿ ನಡೀತೈತೆ. ನಾ ಹೇಳಿಲ್ಲ ಜಂಪ್ ಮಾಡ್ಬೋದು. ನಾ ಮಾಡಿದ್ದ ಅವಾಗ ಹತ್ತಿದ್ದಾನ. ಬಾ ಸಕ್ಸಸ್. ಮಿಷನ್ ಫೇಲ್ಡ್. ಈಗ ಸದ್ಯಕ್ಕೆ ಎಷ್ಟು ಬಟ್ಟೆ ಹಿಡಿತೈತೆ ಅಷ್ಟು ಬಟ್ಟಿನ ಹೊಣೆ ಹಾಕ್ತಾನೆ, ಏನು ಮಾಡೋಕ್ಕಾಗಲ್ಲ. ಸೊ ನನ್ನ ಬಗ್ಗೆ ನೆನ್ಸ್ಕೊಂಡ್ರೆ ನನಗೆ ನಗು ಬರುತ್ತೆ. ಯಾವಾಗ್ಲೂ ನಾನು ಫೋನ್ ಚಾರ್ಜ್ ಹಾಕ್ಕೊಂತಿರ್ಲಿಲ್ಲ, ಇವತ್ತು ಚಾರ್ಜ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಯಾವಾಗಲೂ ನಾನು ಕರೆಂಟ್ ಒಂದು ಬೆಳಗ್ಗೆ ಏರ್ಸ್ಕೊಂಡ್ಬಿಡ್ತಿದ್ದೆ, ಇವತ್ತೇ ನೀರು ಏರಿಸಿಲ್ಲ. ಬಟ್ಟೆ ಒಗಿತಿದ್ದೆ, ಎಲ್ಲ ಅರ್ಧಂಬರ್ಧ ಆಯ್ತು ಕೆಲಸ. ಅಷ್ಟು ಬಟ್ಟೆ ಒಗೆದು ಹಾಕಿದ್ದೀನಿ ಒಳಗಡೆ, ಆದರೆ ಇನ್ನೂ ಎಷ್ಟು ಉಳಿದಿದೆ. ಆಮೇಲೆ ನೀರಿಲ್ಲ, ಒಂಚೂರು ನೀರಿಲ್ಲ. ಹೊಳೆ ನೀರು ಬಿಟ್ಟಿಲ್ಲ, ಹೊಳೆ ನೀರು ಇಲ್ಲ, ಬೋರ್ ನೀರು ಇಲ್ಲ, ಕರೆಂಟ್ ಇಲ್ಲ. ಅಲ್ಲ, ಬೋರ್ ನೀರು ಏರ್ಸ್ಕೊಳ್ಳೋದಂದ್ರೆ ಕರೆಂಟೇ ಇಲ್ಲ, ಒಳ್ನೀರು ಏರ್ಸ್ಕೊಳ್ಳೋದಂದ್ರೆ ಒಳ್ನೀರು ಬರ್ತಾಯಿಲ್ಲ. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅದಕ್ಕೆ ಒಂದು 10 ನಿಮಿಷ ಕೂತ್ಕೊಂಡೆ. ಮೇ ಬಿ ಬರ್ಬೋದು, ಕರೆಂಟ್ ಬರ್ಬೋದು, ಒಳ್ಳೆ ಬೋರ್ ನೀರು ಏರ್ಸ್ಕೊಂಡು ಬಟ್ಟೆ ಹೋಗಿದ್ರಾಯ್ತು ಅಂತ ಅಂದ್ಕೊಂಡೆ. ಅದು ಆಗಲಿಲ್ಲ. ಸದ್ಯಕ್ಕೆ ಅದಕ್ಕೆ ಈಗ ಸುಮ್ಮನೆ ಟೀ ಮಾಡ್ಕೊಂಡು, ಫಸ್ಟು ತಲೆ ನೋಡ್ತಿದ್ದೆ, ಫಸ್ಟು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಬಂದಿದ್ದೀನಿ. ಈಗ ಏನೋ ಗೊತ್ತಿಲ್ಲ, ಏನಾದರೂ ಮಾಡ್ಬೇಕಂದಾಗಲೇ ಜಾಸ್ತಿ ಈ ಥರ ಇದಾಗ್ಬಿಡುತ್ತಪ್ಪ ತಲೆ ಅನ್ನೋದು. ನನಗೆ ಹಿಂಗಂದರೆ ಒಂದು ಕೆಲಸ ಮಾಡ್ತಿದ್ದೀನಿ ಅಂದರೆ ಅದು ಮುಗಿಸ್ಬಿಡ್ಬೇಕು ನನಗೆ, ಆ ಥರ ಮೆಂಟಾಲಿಟಿ. ಈಗ ಮತ್ತೆ ಒಗಿಬೇಕಂದ್ರೆ ಬೇಜಾರಾಗೋಗುತ್ತೆ. ಆ್ಯಂಡ್ ಬಟ್ಟೆ ಒಣ ಹಾಕೋಕ್ಕೂ ಸ್ಪೇಸ್ ಇಲ್ಲ. ಹಂಗಾಗಿ ರಂಜಿತನ ಮೇಲ್ಗಡೆ ಹಚ್ಚಿದ್ದು, ಅಲ್ಲಿ ಸ್ಪೇಸ್ ಇಲ್ಲ. ಈ ಕಡೆ ಒಂಚೂರು ಇದೆ, ಈ ಕಡೆ ಒಂಚೂರು ಇದೆ, ಅಲ್ಲೆಲ್ಲ ಅಡ್ಜಸ್ಟ್ ಮಾಡಿ ಹಾಕಿ ಬಟ್ಟೆ ಒಗೆಯೋದು ಮುಗಿಸೋಣ, ನಾಳೆ ಎಲ್ಲ ಮಡ್ಚಿಟ್ಕೊಂಡ್ರೆ ಮುಗಿಯುತ್ತೆ ಅಂತ ಅಂದ್ಕೊಂಡೆ. ಅದು ಇವತ್ತು ಮುಗಿಯಂಗೆ ಕಾಣಂಗಿಲ್ಲ ಕೆಲಸ. ಸ್ವಲ್ಪ ಟೀ ಕುಡಿಯೋಣ. ಸ್ವಲ್ಪ ಟೀ ಕುಡಿದ್ರೆ ತಲೆ ಓಡುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಾನು ಜಾಸ್ತಿ ಚಾರ್ಜೇ ಇಟ್ಕೊಳ್ಳಲ್ಲ. ಇವತ್ತು ಯಾಕೋ ಪುಣ್ಯಕ್ಕೆ ಒಂದು 62% ಇದೆ ಚಾರ್ಜು. ಇವತ್ತೇ ನೋಡಿ, ನಾನು ಅದು ಇವತ್ತು ಡೆಡ್ ಅಪೋಸಿಟ್ ಆಗಿದೆ. ಕರೆಂಟ್ ಸ್ವಲ್ಪ ನೀರಿಗೆಲ್ಲ ಇಟ್ಕೊಂಡಿರ್ತಿದ್ದೆ, ನೀರು ಇರ್ತಿತ್ತು, ಫೋನೇ ಚಾರ್ಜ್ ಇರ್ತಿರ್ಲಿಲ್ಲ. ಇವತ್ತು ಫೋನ್ ಚಾರ್ಜ್ ಇದೆ, ನೀರಿಲ್ಲ. ಒಟ್ಟಲ್ಲಿ ಏನರ ಒಂದು ಈ ಥರ ಆಗ್ತಾನೆ ಇರುತ್ತೆ. ಯಾರಿಗೆಲ್ಲ ಹಿಂಗಾಗುತ್ತೆ ಕಮೆಂಟ್ ಮಾಡಿ. ಆಮೇಲೆ ನನ್ನ ಫೇಸ್ ತುಂಬ ಟ್ಯಾನ್ ಆದಂಗೆ ಆಗಿಬಿಟ್ಟಿದೆ. ಅಂದರೆ ಬಿಸಿಲಿಗೆ ನಾನೇನು ಅಡ್ಡಾಡೋದಿಲ್ಲ ಜಾಸ್ತಿ, ಅದು ಸ್ವಲ್ಪ ಟ್ಯಾನ್ ಆದಂಗೆ ಆಗಿತ್ತು. ಹಾಗಾಗಿ ಟೊಮೊಟೊ ಸ್ಕ್ರಬ್ ಮಾಡಿಕೊಂಡೆ. ಅದು ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು, ಫೇಸು ಸ್ವಲ್ಪ ಕ್ಲಿಯರ್ ಆಗ್ತಾ ಬರುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ.
ಸೊ ಮಧ್ಯಾಹ್ನ ಮೂರು ಗಂಟೆ ಅಲ್ಲ 5 ಗಂಟೆ ಆಗಿ ಬಂದಿದೆ. ಹತ್ತತ್ರ 4:15 ಮೇಲಾಗಿದೆ ಇವಾಗ ಟೈಮು. ಸೊ ವ್ಲಾಗ್ನ ಮತ್ತೆ ಸಾಯಂಕಾಲ ಶುರು ಮಾಡಿದ್ದೀನಿ. ಈಗ ಮತ್ತೆ ಏನಾಯ್ತಂದರೆ ಕರೆಂಟ್ ಬಂದಿತ್ತು. ಕರೆಂಟ್ ಬಂದಮೇಲೆ ಮತ್ತೆ ಸ್ವಲ್ಪ ಬಟ್ಟೆ ಇಟ್ಟಿದ್ನಲ್ಲ ಅದನ್ನೆಲ್ಲ ಒಗೆದು ಮತ್ತು ಒಣ ಹಾಕಿದ್ದೀನಿ. ಇನ್ನೂ ಒಂದು ಬಕೆಟ್ ಇದೆ, ಯಾಕಂದರೆ ಹತ್ತತ್ರ 4 ಡೇಸ್ ಆಯ್ತು ನಾನು ಬಟ್ಟೆ ವಾಶ್ ಮಾಡ್ದೆ. ಹಾಗಾಗಿ ಇನ್ನೂ ಒಂದು ಬಕೆಟ್ ಇದೆ. ಅದನ್ನ ಬೆಳಗ್ಗೆ ಇವೆಲ್ಲ ಬಟ್ಟೆ ಒಣಗಿದ್ಮೇಲೆ ಅವನ್ನ ಹಾಕೋಣ ಅಂತ ಎತ್ತಿಟ್ಟಿದ್ದೀನಿ. ಆಮೇಲೆ ಇವಾಗ ಸ್ನಾನ ಆಯಿತು, ಎಲ್ಲ ಮುಗೀತು. ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಕೆಲಸ ಏನಿಲ್ಲ, ಸ್ವಲ್ಪ ರಾತ್ರಿಗೆ ಅಡುಗೆ ಮಾಡಬೇಕಷ್ಟೆ. ಅದು ಒಂದಿದೆ, ಅದೊಂದು ಮುಗಿಸ್ಕೊಂಡು ಏನಾದರೂ ಸೊಪ್ಪಿದ್ರೆ ಸೊಪ್ಪಿನ ಸಾರು ಮಾಡ್ತೀನಿ. ಕ್ಯಾರೆಟು, ಬೀನ್ಸ್ ಇದೆ, ಕ್ಯಾಬೇಜ್ ಇದೆ. ನಮ್ಮ ಮಮ್ಮಿಗೆ ಆ ಥರ ಏನೂ ಇಷ್ಟ ಆಗಲ್ಲ. ಅವರಿಗೆ ಈ ಹಾಗಲಕಾಯಿ ಪಲ್ಯ, ಹಾಗಲಕಾಯಿ ಇದ್ದಾವೆ. ಹಾಗಾಗಿ ಸ್ವಲ್ಪ ನೋಡೋಣ, ಈಗ ಫೋನ್ ಮಾಡಿ ಫಸ್ಟ್ ಒಂಚೂರು ರೊಟ್ಟಿ ಮಾಡಿಟ್ಬಿಡ್ತೀನಿ. ಇಲ್ಲ ಅಂದರೆ ಸುಮ್ಮನೆ ಈಗ ಸದ್ಯಕ್ಕೆ ವಾಕ್ ಹೋಗಿ ಬಂದು ಸುಮ್ಮನೆ ಆಮೇಲೆ ಅಡುಗೆ ಮಾಡಿಬಿಡ್ತೀನಿ. ಯಾಕಂದರೆ ಸುಮ್ಮನೆ ಅದೇನೋ ಒಂಥರ ಹಂಗಾಗ್ಬಿಡುತ್ತೆ. ಹಾಗಾಗಿ ಈಗೇನು ರಾತ್ರಿಗೆ ಅಷ್ಟೇ ಅಡುಗೆ ಮಾಡೋದಿರೋದು. ನೋಡೋಣ, ಸುಮ್ಮನೆ ಆಮೇಲೆ ಮಾಡ್ಕೊಂಬಿಡ್ತೀನಿ ಆರಾಮಾಗಿ, ಬಿಸಿದೇನೆ. ಈಗ ಸುಮ್ಮನೆ ಇವಾಗಿನ 5 ಗಂಟೆ, ಇವಾಗೇನು ಮಾಡೋದು, ಸ್ವಲ್ಪ ಹೋಗಿ ವಾಕ್ ಒಂದು ಮುಗಿಸ್ಕೊಂಡು ಬರ್ತೀನಿ. ವಾಕ್ ಮುಗಿಸ್ಕೊಂಬಂದು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೋತೀನಿ ಅಷ್ಟೆ. ಒಂದೊಂದು ಸತಿ ಎಷ್ಟು ಭಯ ಆಗುತ್ತೆ ಅಂದರೆ, ಇವತ್ತು ನಮ್ಮೂರಲ್ಲಿ ಚಿರತೆ ಬಂದುಬಿಟ್ಟಿದೆ. ಸೊ ನನಗೆ ಇಷ್ಟೊತ್ತು ಆ ತಲೆಯಲ್ಲಿ ಮೈಂಡಲ್ಲಿ ಇರಲಿಲ್ಲ. ಇವಾಗ ಒಬ್ಬಳೇ ಹೋಗ್ತಿದ್ದೀನಿ. ಇವಾಗ ಇಲ್ಲಿ ಬಂದುಬಿಟ್ರೆ ಹೆಂಗೆ, ಇಲ್ಲೇನಾದರೂ ಚಿರತೆ ಕಾಣಿಸ್ಕೊಂಡ್ಬಿಟ್ರೆ ಹೆಂಗೆ, ನಾನು ಯಾವ ಸ್ಪೀಡಲ್ಲಿ ಓಡೋಗ್ಬೋದು ಅಂತೆಲ್ಲ ಯೋಚನೆ ಮಾಡ್ತಿದ್ದೀನಿ. ಮೈಂಡ್ಸೆಟ್ ಅನ್ನೋದು ಎಷ್ಟು ಖರಾಬಾಗಿದೆ ಅಂದರೆ ನಂದು, ಎಲ್ಲ ಒಂದೊಂದೇ ಟೈಮಲ್ಲಿ ಯೋಚನೆ ಮಾಡುತ್ತೆ. ಊಟ ಮಾಡಿಕೊಂಡು ಸ್ವಲ್ಪ ಬಟ್ಟೆ ನೋಡೋಣ ಒಣಗಿದ್ರೆ ತಗೊಳ್ಳೋಣ ಅಂತ ಬಂದಿದ್ದೆ. ಬಟ್ಟೆ ಇನ್ನೂ ಒಣಗಿರಲಿಲ್ಲ. ಹಾಗಾಗಿ ಸದ್ಯಕ್ಕೆ ನಾವೀಗ ಒಂಚೂರು ಡೋರು ಅದು ಮುಂದೆ ಮಾಡ್ಕೊಳ್ಳೋ ಥರ ಮಾಡ್ಕೊಂಡಿದ್ದೀವಿ ಇವಾಗ. ಹಾಗಾಗಿ ಸೊ ಡೋರ್ ಸುಮ್ಮನೆ ಅದನ್ನು ಎಳೆದ್ಬಿಟ್ಟು, ಇನ್ನೇನಪ್ಪ ಅಂದರೆ ಇಲ್ಲಿ ನಾಯಿ ಇದೆ, ಡೋರ್ ಹಾಕೋಂಗಿಲ್ಲ ಪಾಪ. ಅದು ಇವಾಗ ಬಂದು ಸ್ವಲ್ಪ ಫೀಡ್ ಮಾಡಿ ಹೋಗ್ಬೇಕಲ್ಲ. ಹಾಗಾಗಿ ಸ್ವಲ್ಪ ಈ ನಾಯಿದು ಇಲ್ಲಿ ಬರೋದನ್ನ ತಪ್ಪಿಸ್ಬೇಕಂತಲೇ ಇದ್ದಿದ್ದು. ಬಟ್ ಆದರೆ ಅವು ಸಣ್ಣದು ಇಷ್ಟಿಷ್ಟೇ ಇದೆ. ಹಾಗೆ ಇಷ್ಟು ದಿನವೇ ಇದ್ದಾವೆ, ಏನು ಮಾಡೋಕ್ಕಾಗಲ್ಲ, ಇರಲಿ ಅಂತ ಸುಮ್ಮನೆ ಇದ್ದೀವಿ. ಹಾಗಾಗಿ ಅದನ್ನು ಕ್ಲೋಸ್ ಮಾಡಿಡೋಕ್ಕಾಗಲ್ಲ. ಅಲ್ಲಿ ಕ್ಲೋಸ್ ಮಾಡಿಲ್ಲ ಅಂದರೆ ಈ ಬಟ್ಟೆ ಬಂದು ಎಳ್ಕೊಂಡು ಕಡ್ದು ಬಿಸಾಕ್ಬಿಡುತ್ತೆ. ಹಾಗಾಗಿ